ಕೊರಿಯಾಕ್ಕಂತೂ ಹೋಗ್ಲಿಕ್ಕೆ ಆಗಲಿಲ್ಲ. ಅಟ್ಲೀಸ್ಟ್ ಕೊರಿಯನ್ ಫುಡ್ ಆದರೂ ಅಂದರೆ ಏನಾದರೂ ತಿನ್ನೋಣ ಅಂತ ಹೇಳಿ ತಗೊಂಡು ಬಂದ್ವಿ. ಅದು ಬ್ಯಾಂಕಲ್ಲಿ ಒಬ್ಬರು ಕೇಳಿದ್ರು, ನೀವಿಬ್ರು ಟ್ವಿನ್ಸಾ ಅಂತ. ಬಿಡು. ಹಾಯ್, ನಮಸ್ಕಾರ ಮಾತಾರಂಗ್ಲಾ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಷ್ಟೇ ಮಂಗಳೂರಿಂದ ಬಂದೆ. ಸ್ವಲ್ಪ ಕೆಲಸ ಇತ್ತು, ಅಂದರೆ ನಾಳೆ ಹೋಗ್ತೇನೆ ನಾನು. ನಂಗೆ ಸ್ವಲ್ಪ ಬಟ್ಟೆ ತಗೊಳ್ಳಿಕ್ಕಿತ್ತು. ಹಾಗೆ ಈಗ ನಮ್ಮ ಬಂಟಿಗೆ ಸ್ನಾನ ಮಾಡಿಸಿ ಪ್ರಭಾತ್ ಸಿಲ್ಕ್ಸಿಗೆ ಹೋಗಬೇಕು. ನಮ್ಮ ಮೂಡ್ಬಿದ್ರೆಗೆ ಬಂದರೆ ಅಲ್ಲೇ ಬಟ್ಟೆ ತಗೊಳ್ಳೋದು. ಹೋಗಿ ಬರಬೇಕು. ನೆಕ್ಸ್ಟ್ ಬ್ಯಾಂಕಿಗೆ ಹೋಗ್ಲಿಕ್ಕುಂಟು ಇವಳಿಗೆ. ಮತ್ತು ಅವಳು ಲೀಚ್ ಥೆರಪಿ ಮಾಡ್ತಾಳೆ ಅಲ್ಲ ಕ್ಲಿನಿಕಲ್ಲಿ, ಹಾಗೆ ಲೀಚ್ ಅಂತ ಅಂದಿದ್ದಾಳೆ. ಬಟ್ ಅದು ಹಾಕಲಿಕ್ಕೆ ಒಂದು ಅಕ್ವೇರಿಯಂ ತೊಗೊಳ್ಲಿಕ್ಕುಂಟು. ಹಾಗೆ ಇವತ್ತು ನಾನೇನೇನು ಮಾಡ್ತಾನೆ ತೋರಿಸ್ತೇನೆ, ಬನ್ನಿ ಹೋಗುವ. ನೋಡಿ ಬ್ರಷ್, ಇದೊಂದು ಈಚೆ ಒಂದು ಇದೆಂತ ಬ್ರಷ್, ನಿನಗೆ ಈ ನೀರು ಹಾಕಿದ್ರೆ ಆಗುದಿಲ್ಲ, ಅದೇ ಪೈಪಲ್ಲಿ ನೀರು ಬಿಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾನೆ ಅಂತಿಲ್ಲ ಅಲ್ಲ ಬಂಟು, ಅಲ್ಲ? ಸುಮ್ಮನೆ ದೊಡಮ್ಮ ಉಡಿಸ್ಕೊತೀಗ. ಹೇಗಾಯ್ತು ಸ್ನಾನ ಬಂಟಿದು? ಬಂಟು ಹೋಗಾಯ್ತು ಸ್ನಾನ? ಅವನಿಗೆಂತ ಅಂದರೆ ಬಿಸಿಲಲ್ಲಿ ಕಟ್ಟಬಾರ್ದು ಅಂತ. ಈಗ ಇಲ್ಲಿ ಕಟ್ಟಿದೆ ಅಲ್ಲ ನೆರಳಿನಲ್ಲಿ, ಈಗ ಸರಿಯಾದ. ಬಂಟು ಓಕೆ ಓಕೆ ಗಿಜ್ಜಿದು ಬಂಟು. ಹಾಂ ನೋಡಿ, ಈಗ ಸರಿಯಾದ, ಸಮಾಧಾನ ಆಯಿತು. ಅವನಿಗೀಗ ನಿದ್ರೆದ್ದು ಟೈಮ್ 10 to 5 ಅಲ್ಲಮ್ಮ? ಅತ್ತೆಗೊಂದು ಸ್ಯಾರಿ ತೊಗೊಂಡೆ, ಇನ್ನೆಲ್ಲ ಸ್ಯಾರೀಸು ಪರ್ಫ್ಯೂಮ್ ಎಲ್ಲ ಅವಳು ತೊಗೊಂಡ್ಳು. ಮತ್ತೆ ಒಂದು ಶರ್ಟ್ ತೊಗೊಂಡೆ.
ಬ್ಯಾಂಕಿಗೆ ಹೋಗಿ ಪ್ರಭಾತ್ ಸಿಲ್ಕ್ಸಿಗೆಲ್ಲ ಹೋಗಿ ಬಂದದ್ದು. ಅಲ್ಲಿ ಬ್ಯಾಂಕಲ್ಲಿ ಒಬ್ಬರು ಕೇಳಿದ್ರು, ನೀವಿಬ್ರು ಟ್ವಿನ್ಸಾ ಅಂತ. ಇಲ್ಲ ಅಂದೆ. ಮತ್ತೆ ಅಕ್ಕ ತಂಗಿಯ ಹೇಳಿದ್ರು. ನಮಗೆ ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಎಲ್ಲರೂ ಕೇಳ್ತಿದ್ದದ್ದು ನೀವಿಬ್ರು ಟ್ವಿನ್ಸಾ ಅಂತ. ಅದರಲ್ಲಿ ಇವತ್ತು ಬೇರೆ ಸೇಮ್ ಟಿ ಶರ್ಟ್ ಹಾಕಿದ್ವಲ್ಲ, ಹಾಗೆ ಕೇಳಿದ್ರು. ಅವಳ ಹಾಸ್ಪಿಟಲಲ್ಲಿ ಕೂಡ ತುಂಬ ಜನ ಕೇಳಿದ್ರಂತೆ, ನೀವು ಟ್ವಿನ್ಸಾ ಅಂತ. ಹಾಗೆ ಟ್ವಿನ್ಸ್ ಅಲ್ಲ, ಅಕ್ಕ ತಂಗಿ. ಇವಳ ಅಕ್ಕ ನನ್ನ ತಂಗಿ ಅಂತ ಅನ್ಕೊಳ್ಬೇಡಿ, ನಾನು ಅಕ್ಕ ಅವಳ ತಂಗಿ. ಹೈಟಲ್ಲಿ ಮಾತ್ರ ಅವಳ ಅಕ್ಕ ಅಷ್ಟೆ, ಬುದ್ಧಿಯಲ್ಲಿ ಕೂಡ ಅಕ್ಕ. ಹಾಗೆ ಹೋಗಿ ಬಂದ್ವಿ ಈಗ. ನೋಡು ಇವಳನ್ನ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲಲ್ಲ, ಇವಳಿದ್ದಳಲ್ಲ ನಮ್ಮ ಬಿಲ್ಲು. ನೆನಪಾಗೋದು ಯಾವಾಗ ಗೊತ್ತಾ, ಮನೆಗೆ ಬರ್ಬೇಕಂತ ಅವಳು ಪ್ರೆಗ್ನೆಂಟ್ ಆಗ್ತಾಳಲ್ಲ, ಆಗ ಮರಿ ಇಡ್ಲಿಕ್ಕೆ ಮಾತ್ರ ಅವಳಿಗೆ ನೆನಪು. ಇದು ನೂಡಲ್ಸ್, ಕೊರಿಯನ್ ನೂಡಲ್ಸ್, ನಿಸಿನ್ ಅವರದ್ದು. ಕೊರಿಯಾಕ್ಕಂತೂ ಹೋಗ್ಲಿಕ್ಕೆ ಆಗಲಿಲ್ಲ, ಅಟ್ಲೀಸ್ಟ್ ಕೊರಿಯನ್ ಫುಡ್ ಆದರೂ ಅಂದರೆ ಏನಾದರೂ ತಿನ್ನೋಣ ಅಂತ ಹೇಳಿ ತಗೊಂಡು ಬಂದ್ವಿ. ಅದರಲ್ಲಿ ಸಪ್ರೇಟ್ ನಮ್ಮದಾದ್ರೆ ಈಗ ಮ್ಯಾಗಿ 1 2 3 ಅದರಲ್ಲೆಲ್ಲ ಸಪ್ರೇಟ್ ಖಾಲಿ ಮಸಾಲ ಮಾತ್ರ ಇರುತ್ತೆ. ಇವರದ್ರಲ್ಲಿ ಮಸಾಲ ಮಿಕ್ಸ್ ಒಂದು ಸಪ್ರೇಟ್, ಆಯಿಲ್ ಸಪ್ರೇಟ್ ಕೊಟ್ಟಿದ್ದಾರೆ. ಫಸ್ಟಿಗೆ ಇದು ಬಾಯ್ಲಿಂಗ್ ವಾಟರಲ್ಲಿ ಹಾಕಿ ಒಂದು 5 to 10 minutes ಬಾಯ್ಲ್ ಮಾಡಬೇಕು. ಮತ್ತು ಅದನ್ನು ವಾಟರ್ ಡ್ರೈನ್ ಮಾಡಿ ಸೀಸನಲ್ ಮಿಕ್ಸ್ ಮತ್ತು ಆಯಿಲನ್ನು ಮಿಕ್ಸ್ ಮಾಡಿ ತಿನ್ನೋದು. ಕೊರಿಯಾಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಬೇಜಾರದಿರುವವರು ಅಟ್ಲೀಸ್ಟ್ ಈ ಗಿಕಿ ನೂಡಲ್ಸ್ ತಗೊಂಡು ಬಂದಾದ್ರು ತಿನ್ನಿ ಅಂತ ಟ್ರೈ ಮಾಡಿ. ಇದು ಕೊರಿಯನ್ ಕಿಮ್ಚಿ ಅಂತೆ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನೋಡೋಣ ಟೇಸ್ಟ್ ಹೇಗಿದೆ. ನಾನು ಲಸ್ಸಿ ಕುಡಿಲಿಲ್ಲ, ಲಸ್ಸಿ ಇಟ್ಟಿದ್ದೇನೆ. ಖಾರ ಆದ್ರೆ ಬೇಕಲ್ಲ ಕುಡಿಲಿಕ್ಕೆ. ಡೋಂಟ್ ಥಿಂಕ್ ಸೋ. ನನಗೆ ಕಿಮ್ಚಿ ಒಮ್ಮೆ ಟೇಸ್ಟ್ ಮಾಡ್ಬೇಕಂತ ಆಸೆ ಉಂಟು. ಇದು ಇನ್ನೊಂದುಂಟು, ಗಿಕ್ಕಿಯಾ, ಗಿಕಿ. ಇದು ಹಾಟ್ ಅಂಡ್ ಸ್ಪೈಸಿ, ಅದು ಸಹ ಹಾಟ್ ಅಂಡ್ ಸ್ಪೈಸಿ. ದಟ್ ಈಸ್ ಕೊರಿಯನ್ ಕಿಮ್ಚಿ ಫ್ಲೇವರ್, ಕೊರಿಯನ್ ವೆಜ್ ಫ್ಲೇವರ್ ಕಿಮ್ಚಿ. ಇದಾ ಕಿಮ್ಚಿ? ಎಂತ ಅದು ಕಿಮ್ಚಿ? ಅದು ಕ್ಯಾಬೇಜ್ ಇದ್ದು, ಕ್ಯಾಬೇಜ್ ಇಲ್ಲಿ ಸಿಗುತ್ತಲ್ಲ ಆ ಥರ ಕ್ಯಾಬೇಜ್ ಅಲ್ಲ. ಇಟ್ಸ್ ಲೈಕ್ ವೆರಿ ಲಾಂಗ್ ಬಿಗ್ ಒನ್. ನಾಳೆ ಹೋಗ್ಬೇಕು ನಾನು. ಒಂದು ಲೆವೆಲ್ಗೆ ಖಾರ ಉಂಟು. ಲಸ್ಸಿನ ಜ್ಯೂಸ್ ಏನಾದ್ರು ರೆಡಿ ಇಟ್ಕೊಂಡಿದ್ವಿ ಅಂತ. ನಾನು ಅಷ್ಟು ಖಾರ ತಿನ್ನೋದಿಲ್ಲ, ಬಟ್ ಓಕೆ, ಸ್ಮೆಲ್ ಅಷ್ಟು ಇದಿಲ್ಲ, ಬಟ್ ಟೇಸ್ಟ್ ಇಸ್ ಗುಡ್. ನಾಳೆ ಹೋಗ್ಬೇಕು ವಾಪಸ್ಸು, ದೇವರೇ ಕಾಪಾಡಬೇಕು. ವೆರಿ ನೈಸ್ ಟೇಸ್ಟ್, ಬಟ್ ಸ್ಪೈಸ್ ಜಾಸ್ತಿ ಆಯಿತು. ಮತ್ತು ಎಲ್ಲ ಟೇಸ್ಟ್ ಇದೆ, ಸ್ವೀಟ್, ಖಾರ, ಹುಳಿ, ಸಾಲ್ಟ್. ಸ್ಪೈಸ್ ಒಂದು ಸ್ವಲ್ಪ ಜಾಸ್ತಿ ಬಿಟ್ಟರೆ ನಂಗೆ ತಲೆನೋವ್ತಿತ್ತು ಮರೈತಿ. ಖಾರ ಫುಲ್ಲು ಮೈಂಡ್ ಬ್ಲಾಕ್ ಇದ್ದಿದ್ದೆಲ್ಲ ಕ್ಲಿಯರ್ ಆದಾಗ 2 ಸ್ಪೂನಿಗೆ ಹೀಗೆ ಇನ್ನು ಇದು ಖಾಲಿ ಆಗುವಾಗ ಲಸ್ಸಿ ರೆಡಿ ಇದೆ. ಇದು ಎರೇಸರ್. ಇವಳು ಸುಮಾರು ಎರೇಸರ್ಸ್ ತಗೊಂಡ್ಳು, ಬಿಕಾಸ್ ಅಲ್ಲಿ ಕ್ಲಿನಿಕಲ್ಲಿ ಸ್ವರ್ಣಪ್ರಾಶನಕ್ಕೆ ಮಕ್ಕಳೆಲ್ಲ ಬರ್ತಾರಲ್ಲ, ಹಾಗೆ ಅವರಿಗೆ ಎರೇಸರ್ಸ್, ಪೆನ್ಸಿಲ್ಸ್ ಎಲ್ಲ ಕೊಡಲಿಕ್ಕೆ ತಗೊಂಡ್ಳು. ಇದು ನಾವು ಟ್ಯೂಷನ್ ಮಾಡ್ತಿದ್ವಿ, ಸ್ಟೂಡೆಂಟ್ ಇದ್ದ ಅವರ ಶಾಪಿಗೆ ಹೋಗಿದ್ವಿ ಬರುವಾಗ, ಹಾಗೆ ಅಲ್ಲಿಂದ ವೆರೈಟಿ ಎರೇಸರ್ಸ್ ಎಲ್ಲ ತಗೊಂಡು ಬಂದ್ವಿ. ಚೆಂದ ಇದೆ ಅಲ್ಲ. ನನ್ನ ಮಗನಿಗೆ ಆಟ ಆಡಲಿಕ್ಕೆ 2 ಬಾಲ್ ತಗೊಂಡೆ. ಈಚೆ ಬೆಣ್ಣೆ ಆಗ್ತಾ ಉಂಟು, ಅಲ್ಲ ಸಾರಿ ತುಪ್ಪ ಆಗ್ತಾ ಉಂಟು.
ಈಚೆ ಎಂತ ಇದು ಮೂಲ್ ಕೇರಳ ಸ್ಟೈಲ್ ಇದೇನೋ ಪಳಂಪುರಿನೇನೋ ಮಾಡ್ತಿದ್ದಾಳೆ. ಹೆಸರೆಲ್ಲ ಕೇಳಬಾರ್ದಂತೆ, ಸ್ವೀಟ್ ತಿನ್ಬೇಕಂತ. ಈ ಫ್ರೂಟ್ ಯಾರೆಲ್ಲ ತಿಂದಿದ್ದೀರಾ? ಇದು ನಾನು ಮಂಗಳೂರಲ್ಲಿ ಫ್ರೂಟ್ ಶಾಪಲ್ಲಿ ನೋಡ್ತಿದ್ದೆ, ಬಟ್ ನಾನು ಯಾವುದೋ ಫಾರಿನ್ ಫ್ರೂಟ್ಸ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲಲ್ಲ ಅದ್ರ ಟೇಸ್ಟ್. ನಾನು ಟ್ರೈ ಮಾಡಿರಲಿಲ್ಲ, ಸೊ ಇವಾಗ ಟ್ರೈ ಮಾಡುವ. ಚಂದ ಇದ್ದರೆ ಅಲ್ಲಿ ಸಹ ತಗೊಳ್ತೇನೆ, ಇಲ್ಲದ್ರೆ ತಗೊಳ್ಳೋದಿಲ್ಲ. ನಾನು ಎನಿಸಿದೆ ಆರೆಂಜಲ್ಲಿ ಯಾವುದೋ ಬೇರೆ ಟೈಪ್ ಇರಬೇಕು ಅಂತ. ಇವಳು ಹೇಳಿದ್ಲು ಅದು ಹಾಗೆ ಅಲ್ಲ, ಆರೆಂಜ್ ಆಗೆ ಅಲ್ಲ, ಇದು ಬೇರೆ ಥರ ಅಂತ. ನೋಡುವ, ಟ್ರೈ ಮಾಡುವ. ಎಂತ ಇದ್ರ ಹೆಸರು? ಈಚೆ ಶರ್ಬತ್ ಆಗ್ತಾ ಉಂಟು. ಸಿಪ್ಪೆ ತೆಗಿಬೇಕಾ? ಇಲ್ಲ ಇಲ್ಲ, ಅದು ಇದಾಗಿತ್ತಲ್ಲ. ಹೇಗೆ ಇದು ಆ್ಯಪಲ್ ಆಗಿಯಾ? ಬಟ್ ಆರೆಂಜ್ ಥರ ಅಂತೂ ಅಲ್ಲ. ಚೆನ್ನಾಗಿದೆ ಟೇಸ್ಟ್. ನೈಸ್. ಮಸಾಜ್ 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 ಮಸಾಜ್. ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಬಾರ್ಲಿ ನೀರು ಕುಡಿತಾ ಇದ್ದೇನೆ. ನಾನೊಂಚೂರು ಹಾಲು ಹಾಕ್ಕೊಂಡಿದ್ದೇನೆ ಅಷ್ಟೇ. ಅದನ್ನು ಬೇಯಿಸಿ ಕುಡೀರಿ. ಅದು ತಂಪು ಮತ್ತು ಕಾಲಲ್ಲಿ ನೀರು ತುಂಬಿ ದಪ್ಪ ಆಗಿರ್ತದಲ್ಲ, ಅವರು ರಾತ್ರಿ ಕುಡಿದು ಬೆಳಗ್ಗೆ ನೋಡಿ ನೀವು ಫುಲ್ ಕಮ್ಮಿ ಇರ್ತದೆ. ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆಲ್ಲ ಒಳ್ಳೆಯದು, ಮತ್ತು ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ಲ ಅವರಿಗೂ ಕೂಡ ತುಂಬ ಒಳ್ಳೆಯದಿದು. ನೋಡಿ, ಆಚೆ ಹೋಗಿ ಈಚೆ ಬರುವಷ್ಟೊತ್ತಿಗೆ ಇವನಿಗೊಬ್ಬರನ್ನು ಕೆಲಸಕ್ಕೆ ಇಡಬೇಕಿನ್ನು. ಯಾರು ಮಾಡಿದ್ದದು? ಯಾರು ಮಾಡಿದ್ದದು? ಎಂತ ಇದು? ಹಾಂ, ಎಂತ ಅದೆಲ್ಲ? ಇದು ಕಬ್ಬಿಣದಮ್ಮ? ಎಷ್ಟು ಕೊಟ್ರಿ? ಚಂದ ಇದೆ ಅಲ್ಲ, ಚಿಕ್ಕ. ಯಾರಿಗೆಲ್ಲ ಈ ಅಭ್ಯಾಸ ಉಂಟು? ನನಗೆ ತುಂಬ ಇಷ್ಟ. ಜಾಮೂನೆಲ್ಲ ಕಲಸಿಟ್ಟು ಅದ್ರಾಗಿಂತ ಮುಂಚೆ ಒಂದು ತಗೊಂಡು ತಿಂತೇನೆ, ಒಂಥರ ಟೇಸ್ಟ್ ಆಗ್ತದೆ ನನಗೆ. ಬಾಯ್ ಬಾಯ್. ಕಾಜು ಅಲ್ಲಿ, ಕಾಜು ಕಾಜು ಅಲ್ಲಿ. ಟಾಟಾ ಬಾಯ್ ಬಾಯ್, ಟಾಟಾ 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 ಟಾಟಾ. ಶಿಯೋ. ಅವರಿಗೆ ಆಶ್ಚರ್ಯ ಆಯ್ತು ಇದು ಕವರ್ ನೋಡಿ. ಅದು ಬಾಕ್ಸ್ ಮಾತ್ರ. ನಿಲ್ಲಿ ತೋರಿಸ್ತಾನೆ. ಇದು ಕ್ರ್ಯಾಬ್. ಇದು 99 ಎಲ್ಲ ಆಫರಲ್ಲಿ ತಂದಿದ್ದೆ ನಾವು. ಇದು ಅವನಿಗೆ ಗ್ರೇವಿ. ಈ ಪ್ಯಾಕೆಟ್ ಇಲ್ಲ, ಸಿಂಗಲ್ ಪ್ಯಾಕೆಟ್ ಖಾಲಿ ಅಂತ. ಅದು ಅಂದರೆ ಫುಲ್ ಪ್ಯಾಕೆಟ್ ಸೆಟ್ ಬರ್ತದೆ, 5 ಅಲ್ಲ 5. ಅದಾದರೆ ಒಳ್ಳೇದಿತ್ತು. ಇದು ಬೈ 1 get 1 ಎಷ್ಟು 90, ಐ ಥಿಂಕ್ 90 ಅನ್ಸ್. ಅವ್ರಿಗೆ ಈಗ ನೆನಪಾಯ್ತು.
ನೋಡಿಲ್ಲಿ ನಾನು ಅವನಿಗೆ ಅನ್ನ ಸ್ಮ್ಯಾಶ್ ಮಾಡ್ತಾಯಿದ್ರೆ ಅವ ಸಿಂಕ್ ಒಳಗೆ ಹೋಗಿ ಕುತ್ಕೊಂಡಿರ್ತಾನೆ. ಓಕೆ ಕುರ್ಚಿಯಲ್ಲಿ ಅವರು ಬಂದು ಅವ ತಿನ್ನುವುದಿಲ್ಲ ಗ್ರೇವಿ ಮಾತ್ರ. ಬಂಗರಿಗೆ ಶಾನಮಾಷಿ ಕ್ರಾಬ್ ಬಿಡು ಬನ್ನಿ ಅಂತ. ಅವ ಸಿಂಕ್ ಒಳಗೆ ಕೂತಿದ್ದ, ಹಾಗೆ ನೀರು ಬಿಟ್ಟು ಸ್ನಾನ ಮಾಡಿಸಿದ್ದ ಅಲ್ಲಿಗೆನೆ. ಅಲ್ಲಿ ನನ್ನ ಮಗ ಶಾನ ಮಾಡಿ, ನಂದು ಮಗ ಬೆಲ್ಟ್ ಉಂಡು, ಬೆಲ್ಟ್ ಉಂಡು. ಕೋಮ್ ಮಾಡಿ ಬಿಟ್ಟು ಮಗ ಕಿಂಗ್. ಮಣ್ಣಲ್ಲಿ ಬಿದ್ದದ್ದು ನೋಡಿ. ನನಗೆ ಪೌಡರ್ ಹಾಕು, ಗುಂಡು ಪೌಡರ್ ಬಿಡ್ಚ. ಅವ ಪುನಃ ಮಣ್ಣಲ್ಲೇ ಕೂತದ್ದ ನೋಡಿ ಅಲ್ಲಿ. ಏ ಗುಂಡು ಬಲ, ಗುಂಡು ಬಲ, ಬುಚ್ಚ ಪೌಡರ್ ಬುಚ್ಚ, ಗುಂಡು ಬಾ. ಬಿಡು ಬಿಡು ರಡ್ಡು ಬಿಡು.